ಅಂತ್ಯದೊಳಗೆ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನೋ ಕುತೂಹಲ ಮೂಡಿದೆ. ಇದಕ್ಕೆ ಕಾರಣ ಮೊನ್ನೆ ವೋಟ್ ಚೋರಿ ಪ್ರತಿಭಟನೆಗೆ ಅಂತ ಹೋದಂತಹ ಡಿ.ಕೆ. ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿದ್ರು. ಕುರ್ಚಿಯನ್ನ ಪಡಿಲೇಬೇಕು ಅಂತ ಪಟ್ಟು ಹಿಡಿದಿರೋ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಹೊಸ ಗೇಮ್ ಶುರು ಮಾಡಿದ್ದಾರೆ. ಔತಣಕೂಟದಲ್ಲಿ ಪವರ್ ಬಗ್ಗೆ ಡಿ.ಕೆ. ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಇದೇ ವೇಳೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆಯಂತೆ. ಭೇಟಿ ವೇಳೆ ಸುದೀರ್ಘ ಚರ್ಚೆ ಆಗದಿದ್ರು ಡಿ.ಕೆ.ಶಿ ಫುಲ್ ಖುಷಿಯಾಗಿದ್ದಾರಂತೆ. ಅಂದ್ರೆ ಡಿ.ಕೆ. ಶಿವಕುಮಾರ್ಗೆ ಸೋನಿಯಾ ಗಾಂಧಿ ಸೂಕ್ಷ್ಮವಾಗಿ ಸಂದೇಶ ರವಾನೆ ಮಾಡಿರುವಂತಹ ಸಾಧ್ಯತೆ ಇದೆ. ಅಲ್ಲದೆ ಡಿಸೆಂಬರ್ ಅಂತ್ಯದ ವೇಳೆಗೆ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಳಿಸುವ ವಿಶ್ವಾಸದಲ್ಲಿದ್ದಾರೆ ಕನಕಪುರ ಬಂಡೆ. ಖರ್ಗೆ ಸಾಹೇಬ್ರು ಭೇಟಿ ಮಾಡಬೇಕು, ವೇಣುಗೋಪಾಲ್ಗೂ ಭೇಟಿ ಮಾಡಬೇಕು, ಎಲ್ಲರಿಗೂ ಭೇಟಿ ಮಾಡಬೇಕು. ನನ್ನ ಊಟದಲ್ಲಿ ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಸೋನಿಯಾ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಎಲ್ಲರಿಗೂ ಭೇಟಿ ಮಾಡಿದ್ದೀನಿ. ಅಲ್ಲ, ತಿರುಗಿ ಪ್ರತ್ಯೇಕ ಭೇಟಿಗೆ ಸಮಯ ಕೇಳ್ತೀವಿ ರಾಹುಲ್ ಗಾಂಧಿ ಅಥವಾ ಅವೆಲ್ಲ ನಮ್ದು ಅವ್ರದ್ದು ಇದ್ದೇ ಇರ್ತದ್ರಿ ಪಾರ್ಟಿಲಿ. ಅಲ್ಲ, ಈ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಅಲ್ಲ ಸರ್. ಡೋಂಟ್ ವರಿ. ಖರ್ಗೆ ಸಾಹೇಬ್ರು ಭೇಟಿ ಮಾಡಬೇಕು, ವೇಣುಗೋಪಾಲ್ಗೂ ಭೇಟಿ ಮಾಡಬೇಕು, ಎಲ್ಲರಿಗೂ ಭೇಟಿ ಮಾಡಬೇಕು. ನನ್ನ ಊಟದಲ್ಲಿ ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಸೋನಿಯಾ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಎಲ್ಲರಿಗೂ ಭೇಟಿ ಮಾಡಿದ್ದೀನಿ. ಅಲ್ಲ, ತಿರುಗಿ ಪ್ರತ್ಯೇಕ ಭೇಟಿಗೆ ಸಮಯ ಕೇಳ್ತೀವಿ ರಾಹುಲ್ ಗಾಂಧಿ ಅಥವಾ ಅವೆಲ್ಲ ನಮ್ದು ಅವ್ರದ್ದು ಇದ್ದೇ ಇರ್ತದ್ರಿ ಪಾರ್ಟಿಲಿ. ಅಲ್ಲ, ಈ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಅಲ್ಲ ಸರ್. ಡೋಂಟ್ ವರಿ. ಖರ್ಗೆ ಸಾಹೇಬ್ರು ಭೇಟಿ ಮಾಡಬೇಕು, ವೇಣುಗೋಪಾಲ್ಗೂ ಭೇಟಿ ಮಾಡಬೇಕು, ಎಲ್ಲರಿಗೂ ಭೇಟಿ ಮಾಡಬೇಕು. ನನ್ನ ಊಟದಲ್ಲಿ ರಾಹುಲ್ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಸೋನಿಯಾ ಗಾಂಧಿನೂ ಭೇಟಿ ಮಾಡಿದ್ದೀನಿ, ಎಲ್ಲರಿಗೂ ಭೇಟಿ ಮಾಡಿದ್ದೀನಿ. ಅಲ್ಲ, ತಿರುಗಿ ಪ್ರತ್ಯೇಕ ಭೇಟಿಗೆ ಮೇಡಮ್, ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಇರೋದು ನೋಡಿದ್ರೆ ನಿರಾಳರಾಗಿದ್ದಾರೆ ಅಂತ ಅನಿಸ್ತಾ ಇಲ್ಲ? ಏನ್ ನಿರಾಳರಾಗಿದ್ದಾರೋ, ಒಂದ್ಸರಿ ನಿರಾಳರಾಗಿರ್ತಾರೆ, ಒಂದ್ಸರಿ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ, ಒಂದ್ಸಲಿ ಒಂಥರ ತ್ಯಾಗದ ಭಾವನೆ ಅವರ ಮುಖದಲ್ಲಿ ಕಾಣುತ್ತೆ. ಹೀಗಾಗಿ ಅದೇನಾಗ್ತಾ ಇದೆಯೋ ಆ ದೇವರೇ ಬಲ್ಯ. ರಾಹುಲ್ ಗಾಂಧಿ ಅವರು 2 ನಿಮಿಷದಲ್ಲಿ ಎಲ್ಲ ಮಾತಾಡ್ಬಿಡ್ತಾರ? 2.5 ವರ್ಷದಿಂದ ಶುರುವಾಗಿರೋದನ್ನ 2 ನಿಮಿಷದಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಅಂದ್ರೆ ಪಾಪ ಪದೇ ಪದೇ ಹೋಗಿಯೂ ಕೂಡ ಮಾತಾಡಕ್ ಸಿಗದೆ ವಾಪಸ್ ಬಂದಿರುವಾಗ ಇವತ್ತು 2 ನಿಮಿಷ ಮುಖ ತೋರಿಸಿ ಮಾತಾಡಿರೋದು ಅವ್ರ ಪಾಲಿಗೆ ಅದೊಂದು ರೀತಿ ಗುಡ್ ನ್ಯೂಸ್ ಆಗಿರಬಹುದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಹೋಗಿ ಮರಳಿ ಯತ್ನವು ಮಾಡು ಅಂತ ಪಾಪ ಹೋಗಿ ಸುಮ್ಮನೆ ವಾಪಸ್ ಬರ್ತಾ ಇದ್ರು. ಈ ಸಲ ಮಾತಾಡಿದ್ದಾರೆ ಅನ್ನೋ ಒಂದು ನಿರಾಳತೆ ಅವ್ರ ಮುಖದಲ್ಲಿ ಕಾಣ್ತಾ ಇದೆ. ಬಟ್ ಅವ್ರಿಗೆ ಬೇಕಾಗಿರೋದು ಅದಲ್ಲ. ಅವ್ರಿಗೆ ಬೇಕಾಗಿರೋದು ಪವರ್, ಅವ್ರಿಗೆ ಬೇಕಾಗಿರೋದು ಅಧಿಕಾರಕ್ಕೋಸ್ಕರ ಕಾದು ಕುಳಿತಿರುವಂತಹ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ಭೇಟಿಗಳು, ಈ ಭರವಸೆಯ ಮಾತುಗಳು ಯಾವುದೂ ಕೂಡ ಜೀರ್ಣಿಸ್ಕೊಳ್ಳೋದಕ್ಕೆ ಕಷ್ಟ. ಅವ್ರಿಗೆ ಬೇಕಾಗಿರೋದು ಅಧಿಕಾರ. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಕಾಗಿರೋದು ಅಧಿಕಾರ. ಆದರೆ ಆ ಕಡೆ ಸಿದ್ದರಾಮಯ್ಯನವರು ಭಾಳ ಇಂಟೆಲಿಜೆಂಟ್ ಆಗಿ ಅವ್ರು ಮೂವ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ನಾನು ಬೆಳಗಾವಿಗೆ ಹೋಗಿದ್ದೆ, ಎಲ್ಲ ಮುಗೀತು, ಯಾರು ಮಾತಾಡಂಗಿಲ್ಲ, ನಾವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಬಿಟ್ಟಿದ್ದೀವಿ, ನಾವು ಅದೇನೇನೋ ತಿಂದುಬಿಟ್ಟಿದ್ದೀವಿ, ನಾವೆಲ್ಲರಿಗೂ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀವಿ, ಇನ್ಮೇಲೆ ಪಕ್ಷ ಮುಖ್ಯ, ಒಗ್ಗಟ್ಟು ಮುಖ್ಯ, ಯಾರು ಕೂಡ ಈ ಕುರಿತಂತೆ ಮಾತಾಡಬಾರ್ದು ಅನ್ನೋ ರೂಲ್ಸ್ ಫಸ್ಟಿಗೆ ಬ್ರೇಕ್ ಮಾಡಿದವ್ರು ಯಾರು ಬೆಳಗಾವಿಯಲ್ಲಿ? ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಅವ್ರು ಯಾರು? ಸಿದ್ದರಾಮಯ್ಯನವರ ಪುತ್ರ. ಸೊ ಎಲ್ಲರೂ ಕೇಳ್ತಾ ಇರೋದು, ಯತೀಂದ್ರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಾ, ಯತೀಂದ್ರ ಅವ್ರು ಬಾಯಿ ಮುಚ್ಚಿದ್ದೀರಾ ಅಂತ. ಅಂದ್ರೆ ಸಿದ್ದರಾಮಯ್ಯನವರು ಯತೀಂದ್ರ ಅವ್ರನ್ನ ಮುಂದೆ ಬಿಟ್ಟು ಯತೀಂದ್ರ ಅವ್ರ ಹೇಳಿಕೆಯಿಂದ ಪ್ರವೋಕ್ ಆಗಿ ಈಗ ಡಿ.ಕೆ. ಶಿವಕುಮಾರ್ ಅವ್ರ ಪರ ಇರುವಂತ ಇಕ್ಬಾಲ್ ಅವರಾಗಿರ್ಬೋದು, ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಡಾಕ್ಟರ್ ರಂಗನಾಥ್ ಆಗಿರ್ಬೋದು, ಇವರೆಲ್ಲ ಬಾಲಕೃಷ್ಣ ಅವರು ಯತೀಂದ್ರ ಮಾತಾಡಿದ ತಕ್ಷಣ ಇವರೆಲ್ಲ ಪ್ರವೋಕ್ ಆಗ್ಬಿಡ್ತಾರೆ. ಸೊ ಸಿದ್ದರಾಮಯ್ಯನವರು ಬರೀ ಯತೀಂದ್ರ ಅವರನ್ನ ಮುಂದೆ ಬಿಟ್ಟು ಇವ್ರನ್ನೆಲ್ಲ ಪ್ರವೋಕ್ ಮಾಡಿ ಇವ್ರು ತಪ್ಪು ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ಇವ್ರ ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡಿ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಇದನ್ನ ಕೇಳೇ ಪಡಿಬೇಕು, ಅವ್ರಾಗೆ ಅವ್ರು ಕೊಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಹಿಂಗಾಗಿ ಕೇಳಿ ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಕೂಡ ಒಬ್ರು ಇವ್ರ ಪರ ಒಲುವಂತೆ, ಒಬ್ರಿಗೆ ಅವ್ರ ಪರ ಒಲುವಂತೆ, ಮತ್ತೊಂದು ಕಡೆ GBA ಎಲೆಕ್ಷನ್ ಅಂತಾರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂತಾರೆ, ಮತ್ತು ಮುಂದಿನ ವರ್ಷದಲ್ಲಿ ಕೇರಳ ಎಲೆಕ್ಷನ್, ತಮಿಳುನಾಡು ಎಲೆಕ್ಷನ್ ಅಂತಾರೆ. ಸೊ ಇಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕತ್ವ ಬದಲಾವಣೆ ನಿಜಕ್ಕೂ ಕೂಡ ಮೂರ್ಖತನದ ಪರಮಾವಧಿ ಅಂತಾರೆ. ಇವೆಲ್ಲದರ ಮಧ್ಯೆ ನನಗೆ ಅರ್ಥ ಆಗದೆ ಇರೋದು, ನಿಜಕ್ಕೂ ಕೂಡ ಇದು ಇನ್ನು ಜೀವಂತ ಇದೆಯಾ ಅಂತ, ಜೀವಂತ ಇದೆಯಾ ಸಬ್ಜೆಕ್ಟ್ ಅಂತ.
ಜೀವಂತ ಇಡುವ ಪ್ರಯತ್ನವನ್ನ ಮಾಡೋದು ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬೆಂಬಲಿಗರಿಗೆ ಬೇಕು. ಬಟ್ ರಾಜ್ಯದ ಜನಕ್ಕೆ ಅದು ಬೇಕಾಗಿಲ್ಲ. ರಾಜ್ಯದ ಜನಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ಈಗಿರುವಂತ ಅತಿ ದೊಡ್ಡ ವಿಚಾರ ಅಲ್ಲ. ಟು ಬಿ ಫ್ರಾಂಕ್, ಸಾಕಿದು, ನಮಗೂ ಸಾಕಾಗಿದೆ ಇದು. ದಿನ ಬೆಳಗಾದ್ರೆ ಅವ್ರು ಆಗ್ತಾರ, ಇವ್ರು ಆಗ್ತಾರ, ಅವ್ರು ಆಗ್ತಾರ, ಇವ್ರು ಆಗ್ತಾರ, ಜನ ಹಾದಿ ಬೀದಿಯಲ್ಲಿ ಉಗಿತಾ ಇದಾರೆ. ಇದೇನಿದು, ಬರೀ ಇದೇ ಆಯ್ತು, ರಾಜ್ಯದಲ್ಲಿ ಬೇರೆ ವಿಚಾರಗಳೇ ಇಲ್ವಾ ಅಂತ. ಹಂಗಾಗಿ ನಮಗೂ ಸಾಕಾಗಿದೆ ಇದು ನಾಟಕ ನೋಡಿ ಕೇಳಿ ಮಾಡದಿದ್ರೆ ಮಾಡ್ರಿ, ಇಲ್ದಿದ್ರೆ ಬಿಡ್ರಿ, ನೆಟ್ಟಗೆ ಆಡಳಿತ ಮಾಡಿ. ಈಗ ಒಂದು ವಾರ ಆಯ್ತು ಇವ್ರದ್ದು ಇದು ಅಧಿವೇಶನ ಆರಂಭ ಆಗಿ. ಏನ್ ಚರ್ಚೆ ಮಾಡಿದ್ದಾರೆ ಇವರು ಉತ್ತರ ಕರ್ನಾಟಕದ ಬಗ್ಗೆ ನಿಮ್ಗೆ ಗೊತ್ತಾ? ಏನಂದ್ರೆ ಏನಿಲ್ಲ. ಏನು ಪರಿಹಾರ ಕಂಡಿಡಿದ್ದಾರೆ, ಯಾವ್ದು ಏನು ಇವರು ಫ್ರೂಟ್ಫುಲ್ ಆಗಿ ಚರ್ಚೆ ಮಾಡಿದ್ದಾರೆ. ಒಳಗಡೆ ಆಗಿರೋ ಚರ್ಚೆ ಈ ಪ್ರತಿಪಕ್ಷಗಳಿಗೆ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಕ್ ಆಗ್ತಾ ಇಲ್ಲ. ನೀರಾವರಿ ಯೋಜನೆಗಳಾಗಿರ್ಬೋದು, ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಪೂರಕವಾದಂತಹ ಯಾವುದೇ ವಿಚಾರಗಳನ್ನು ಇಟ್ಕೊಂಡು ಪ್ರತಿಪಕ್ಷಗಳು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಮಾತೆತ್ತಿದ್ರೆ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ಅಷ್ಟ್ ಕೊಡ್ತೀನಿ ಅಂದ್ರಿ, ಇಷ್ಟ್ ಕೊಡ್ತೀನಿ ಅಂದ್ರಿ, ಅದು ಮಾಡ್ತೀನಿ ಅಂದ್ರಿ, ಇದು ಮಾಡ್ತೀನಿ ಅಂದ್ರೆ ಫಸ್ಟ್ ಅದನ್ನ ತಗೊಂಬರ್ರಿ ಅಂತ ಅವ್ರು ಹೇಳ್ತಾರೆ. ಯಾರು? ಕಾಂಗ್ರೆಸ್ ಅವರು. ಈ ಕಡೆ ನೀವು ಬಿಜೆಪಿ ಅವ್ರನ್ನ ಕೇಳಿ, ಫಸ್ಟ್ ನೀವು ದುಡ್ಡಿಡಿ, ಆಮೇಲೆ ನಾವು ದುಡ್ಡು ತರಿಸ್ತೀವಿ ಅಂತಾರೆ. ಇವರು ದುಡ್ಡಿಡಲ್ಲ, ಅವರು ದುಡ್ಡು ತರ್ಸಲ್ಲ, ಮುಗೀತು. ಜನರ ಪಾಡಿ ಇಷ್ಟೇ ಇದು ಗೋವಿಂದ ಕೇಸ್. ಹಂಗಾಗಿ ಇದು ಇವ್ರಿಗೆ ಕೊಟ್ಟಾದ್ರೂ ಕೊಡ್ತಾರೋ, ಬಿಟ್ಟಾದ್ರೂ ಬಿಡ್ತಾರೋ, ಇದ್ ಏನ್ ಮಾಡ್ತಾರೋ ಇದಕ್ ಭಾರಿ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ ಅನ್ಸುತ್ತೆ. ಈಗ ನೋಡಿ ಇವರೆಲ್ಲ ಮಾತಾಡ್ಬಿಡ್ತಾರೆ. ಇವರು ಯತೀಂದ್ರ ಸಿದ್ದರಾಮಯ್ಯನವರು, ಡಾಕ್ಟರ್ ರಂಗನಾಥ್ ಅವರು ಏನೋ ಮಾತಾಡ್ಬಿಡ್ತಾರೆ. ನಾವೇನಾದ್ರೂ ಮೈಕ್ ಹಿಡಿದ್ಬಿಟ್ಟು ಏನು ಸರ್ ಅಂತಂದ್ರೆ ನಿಮ್ಗೇನ್ ಬೇರೆ ವಿಷಯ ಇಲ್ವಾ ಅಂತ ನಮ್ಮನ್ನೇ ಗದರ್ತಾರೆ. ಹಂಗಾಗಿ ಇವ್ರು ನೆಗ್ಲೆಕ್ಟ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ನೆಕ್ಸ್ಟ್ ಹೋಗೋಣ. ಕುರ್ಚಿ ಫೈಟ್ ನಡುವೆಯೇ ಜೆಬಿಎ ಎಲೆಕ್ಷನ್ಗೆ ಕಾಂಗ್ರೆಸ್ ಸಿದ್ಧವಾಗ್ತಿದೆ. 2020ರಿಂದ ಬಿಬಿಎಂಪಿ ಚುನಾವಣೆ ನಡೆದಿಲ್ಲ. ಈಗ ಅದೇ ಗ್ರೇಟರ್ ಬೆಂಗಳೂರು ಆಗಿದ್ದು ಎಲೆಕ್ಷನ್ ನಡೆಸೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಮೀಸಲಾತಿ ಇನ್ನೂ ಅಂತಿಮವಾಗಿಲ್ಲ. ಆದ್ರೂ 369 ವಾರ್ಡ್ಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಯಾರಿಗೆಲ್ಲ ಆಸಕ್ತಿ ಇದೆ ಅಂತ ತಿಳಿಯೋದಕ್ಕೆ ಅರ್ಜಿ ಕರೆಯಲಾಗಿದೆ. ಆದರೆ ಕಾಂಗ್ರೆಸ್ನಿಂದ ಟಿಕೆಟ್ ಬೇಕು ಅಂದ್ರೆ ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ಅಂದಿದ್ದು. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗೆ 50,000 ರೂಪಾಯಿ, SC ST ಅಭ್ಯರ್ಥಿಗಳಿಗೆ 25 ರೂಪಾಯಿ ಶುಲ್ಕ ನಿಗದಿ ಮಾಡಲಾಗಿದೆ. ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ನಿಮ್ಮ ಹಣ ವಾಪಸ್ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಅಂತ ಹೇಳಿದ್ದಾರೆ.